ಕರ್ನಾಟಕ ರಾಜ್ಯ ಸರ್ಕಾರಿ ಕಾಯಂಮೇತರ ನೌಕರರ ಒಕ್ಕೂಟ ರಿಜಿಸ್ಟರ್ಡ್ ಸಿಐಟಿಯು ವಿಜಯನಗರ ಜಿಲ್ಲಾ ಸಂಚಾಲನಾ ಸಮಿತಿಯ ನೇತೃತ್ವದಲ್ಲಿ ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ ಅಡಿಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರಾಗಿ 25 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಸ್ವಚ್ಛತಾ ಕಾರ್ಮಿಕರನ್ನ ಹಂಪಿ ಜಾತ್ರೆ ಮುಗಿದ ನಂತರ ಹಣಕಾಸಿನ ಮುಗ್ಗಟ್ಟಿನ ಹೆಸರಿನಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ಕೆಲಸಕ್ಕೆ ತೆಗೆದುಕೊಳ್ಳದೇ ಇರುವುದನ್ನು ವಿರೋಧಿಸಿ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ತಿರ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಬಳಿಕ ಜಿಲ್ಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಕಚೇರಿಯ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಗುತ್ತಿಗೆ ಕಾರ್ಯಕ್ರಮದ ಕೆಲಸವನ್ನು ಮುಂದುವರಿಸಬೇಕು ಎಂದು ಒತ್ತಾಯಿಸಲಾಗಿತ್ತು. ಮನವಿ ಸ್ವೀಕರಿಸಿದ ತಹಶೀಲ್ದಾರರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು. ಹೊರಗುತ್ತಿಗೆ ಕಾರ್ಮಿಕರನ್ನ ಕೆಲಸದಲ್ಲಿ ಮುಂದುವರಿಸದೆ ಹೋದರೆ ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಘೋಷಣೆ ಮಾಡಿ ಹೋರಾಟವನ್ನು ಮುಕ್ತಾಯಗೊಳಿಸಲಾಯಿತು. ರಾಜೇಂದ್ರ ಸಿ, ಕರ್ನಾಟಕ ಆಲ್ ರಿಪೋರ್ಟರ್ ಚೀಫ್, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಪಾರಂಪರಿಕ ತಾಣ, ವರ್ಲ್ಡ್ ಹೆರಿಟೇಜು, ಓಪನ್ ಮ್ಯೂಸಿಯಂ ಅಂತ ಕರೀತಾರೆ. ಆದರೆ ಆ ಓಪನ್ ಮ್ಯೂಸಿಯಮನ್ನು ಸ್ವಚ್ಛತೆ ಕಾಪಾಡ್ತಕ್ಕಂಥ ಹವಾಮಾನದಡಿಯಲ್ಲಿ ಅಂದರೆ ಹಂಪಿ ವಿಶ್ವ ಪಾರಂಪರಿಕ ನಿರ್ವಹಣಾ ಪ್ರಾಧಿಕಾರ ಅಂತ ಏನಿದೆ, ಆ ಪ್ರಾಧಿಕಾರದ ಅಡಿಯಲ್ಲಿ ಸರಿಸುಮಾರು ಒಂದು 25 ವರ್ಷಗಳಿಂದ ಸ್ವಚ್ಛತಾ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಮಿಕರನ್ನು ಯಾರೋ ಮಿನಿಸ್ಟ್ರು ಬಂದಾಗ ಹಂಪಿ ಜಾತ್ರೆ, ಫಲಪೂಜೆ ಅಥವಾ ಹಂಪಿ ಉತ್ಸವ ಅಂತಿದ್ದಾಗ ಸ್ವಚ್ಛತೆ ಕಾರ್ಮಿಕರನ್ನು ಕೆಲಸಕ್ಕೆ ಬಳಸಿರ್ತಾರೆ. ಅದಾದಮೇಲೆ ಆ ಮಿನಿಸ್ಟ್ರು ಹೋದರು, ಜಾತ್ರೆ ಮುಗೀತು, ಹಂಪಿ ಉತ್ಸವ ಮುಗೀತು ಅಂದಾಗ ತಿರ್ಗಾ ನಿಮಗೆ ಕೆಲಸ ಇಲ್ಲ ಅಂತೇಳಿ ಹೊರಗಡೆ ಕಳಿಸ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಆಗ್ತಾಯಿದೆ. ಸುಮಾರು 25 ವರ್ಷದಿಂದ ಇದನ್ನೇ ವೃತ್ತಿಯನ್ನು ನಂಬಿ ಬದುಕ್ತಾ ಇದ್ದಾರೆ. ಒಂದು ಕಡೆ ಹೊರಗಡೆ ಹೋದರೆ ಬೇರೆ ಕೆಲಸ ಯಾರೂ ಕೊಡ್ತಾ ಇಲ್ಲ, ಇನ್ನೊಂದು ಕಡೆ ಇಲ್ಲಿ ಬಂದ್ರಿಗಿನ ಕೆಲಸ ನಿರಂತರವಾಗಿಲ್ಲ. ಬಜೆಟ್ ಇಲ್ಲ ಎಂಬ ಕಾರಣಕ್ಕೆ ಒಂದು ಸಣ್ಣ ಕಾರಣ ಇಟ್ಕೊಂಡು ಇವತ್ತು ಅಧಿಕಾರಿಗಳು ಕೆಲಸಕ್ಕೆ ಇರತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಇವತ್ತು ಸ್ವದೇಶಿ ದರ್ಶನಲ್ಲಿ ಹಣ ಬರ್ತಾ ಇದೆ, ಮತ್ತು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ಹಣ ಇದೆ, ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಹಣ ಇದೆ, DMF ಫಂಡ್ ಇದೆ, ಹೀಗೆ ಬೇರೆ ಬೇರೆ ಬಜೆಟ್ಗಳಿದೆ. DC ಅವ್ರ ಫಂಡ್ ಇರುತ್ತೆ, ಪ್ರಾಧಿಕಾರಕ್ಕಂತೇಳಿ ಸಪ್ರೇಟ್ ಫಂಡ್ ಬರುತ್ತೆ. ಯಾವುದೋ ಒಂದು ಶೌಚಾಲಯ ಕಟ್ಟಲಿಕ್ಕೆ ಇವತ್ತು 100 ಕೋಟಿ ರೂಪಾಯಿ ಇನ್ವೆಸ್ಟನ್ನು ಮಾಡ್ತಕ್ಕಂಥ ಪ್ರಾಧಿಕಾರ ಇವತ್ತು ನಮ್ಮ ಈ ಒಂದು ಗುತ್ತಿಗೆ ಕಾರ್ಮಿಕರ ಜೀವನ ಭದ್ರತೆಗಾಗಿ, ಅಂದರೆ ಸ್ವಚ್ಛತೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಜೀವನ ಭದ್ರತೆಗಾಗಿ ಒಂದಿಷ್ಟು ಹಣವನ್ನು FDಯನ್ನು ಮಾಡಿಟ್ಟು ಅದರಿಂದ ಬರ್ತಕ್ಕಂಥ ಬಡ್ಡಿಯನ್ನು ನಮಗೆ ಕೂಲಿಯಾಗಿ ಕೊಟ್ಟರು ಕೂಡ ಜೀವನ ನಡೆದೋಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ರೀತಿ ಅಧಿಕಾರಿಗಳು ಬಜೆಟನ್ನು ಮೀಸಲಿಡಬೇಕು, ನಮಗೆ ಕೆಲಸವನ್ನು ಮತ್ತೆ ಮುಂದುವರಿಸಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಒಂದು ಮನವಿಯನ್ನು ಕೊಡ್ತಾಯಿದ್ದೀವಿ. ಬಹುಶಃ ಮುಂದಿನ ತಿಂಗಳು ಸೆಂಟ್ರಲ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಅವರು ಬರ್ತಾಯಿದ್ದಾರೆ ಅಂತ ನಮ್ಮ ಗಮನಕ್ಕಿದೆ. ಅವ್ರು ಬಂದಂಥ ಸಂದರ್ಭದಲ್ಲಿ ನಾವು ರಸ್ತೆ ರೋಕ್ ಮಾಡ್ತೀವೋ, ಧರಣಿ ಕುಂದಿರ್ತೀವೋ, ಏನು ಮಾಡ್ತೀವೋ ಗೊತ್ತಿಲ್ಲ, ಅಷ್ಟರೊಳಗೆ ನಮ್ಮ ಕೆಲಸ ಮುಂದುವರಿಸ್ತೀವಿ ಅಂತೇಳಿ ಅಧಿಕಾರಿಗಳು ಭರವಸೆ ಕೊಟ್ಟು ಕೆಲಸವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆಗಬೇಕು. ಜೊತೆಗೆ 1 ತಿಂಗಳು ಸಂಬಳ ಬ್ಯಾಲೆನ್ಸ್ ಇದೆ. ನಾವು ಹಿಂದೆ ಮನವಿ ಪತ್ರ ಕೊಟ್ಟಿದ್ದೀವಿ ಪ್ರಾಧಿಕಾರದ ಆಯುಕ್ತರಿಗೆ, 2 ತಿಂಗಳು ಸಂಬಳ ಬ್ಯಾಲೆನ್ಸ್ ಇದೆ, 3 ತಿಂಗಳು ಸಂಬಳ ಬ್ಯಾಲೆನ್ಸ್ ಇದೆ ಅಂತೇಳಿ. 2 ತಿಂಗಳು ಸಂಬಳ ಕೊಟ್ಟಿದ್ದಾರೆ, ಜನವರಿ ತಿಂಗಳು ಸಂಬಳ ಕೊಟ್ಟಿಲ್ಲ. ಆದರೆ ಅಲ್ಲಿ ಸೂಪರ್ವೈಸಿಂಗ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಅಟೆಂಡೆನ್ಸ್ ಕೊಟ್ಟಿದ್ದಾನೋ ಇಲ್ಲ ಗೊತ್ತಾಗ್ತಾ ಇಲ್ಲ. ಜನವರಿ ತಿಂಗಳು ನಮಗೆ ಸಂಬಂಧನೇ ಇಲ್ಲ ಅಂತೇಳಿ ಕಮಿಷನರ್ ಹೇಳಿದ್ದಾರೆ. ಸೊ ಹಂಗಾಗಿ ನಮ್ಮ ಜನವರಿ ತಿಂಗಳು ಸಂಬಳ ಏನಿದೆ ಅದು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇವತ್ತು ಮನವಿಯನ್ನು ತಹಸೀಲ್ದಾರ್ ಮೇಡಮ್ ಅವ್ರು ಬರ್ತಾರೆ, ಅವ್ರಿಗೆ ಕೊಡ್ತೀವಿ. ನಂತರ ಒಂದು ಸಭೆಯನ್ನು ಕರಿಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ವಿ. ಆ ಸಭೆಯಲ್ಲಿ ಮುಂದೆ ನಮ್ಮ ಕಾರ್ಮಿಕರ ಕೆಲಸ ಮುಂದುವರಿಸಲಿಕ್ಕೆ ತೀರ್ಮಾನ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾಯಿದ್ದೀವಿ. ಧನ್ಯವಾದಗಳು.